ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಹಲ್ಕಿ ಗ್ರಾಮದಲ್ಲಿ ಕೊನೆಯ ದಿನದ ಹನುಮ ಜಯಂತಿ ಕಾರ್ಯಕ್ರಮ ಬಹಳ ಸಡಗರ, ಸಂಭ್ರಮ ಮತ್ತು ವಿಜೃಂಭಣೆಯಿಂದ ಬಹಳ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ಸುಮಂಗಲಿಯರ ಸಮ್ಮುಖದಲ್ಲಿ ಹನುಮನಿಗೆ ಅಭಿಷೇಕ ಹಾಗೂ ಪೂಜಾ ವಿಧಾನದಿಂದ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗಿ ತದನಂತರ ಗ್ರಾಮದ ಎಲ್ಲ ಸುಮಂಗಲಿಯರಿಂದ ಸಹಸ್ರ ಕುಂಭೋತ್ಸವ ಹಾಗೂ ಆರತಿಯನ್ನ ಎತ್ತಿಕೊಂಡು ಇಡೀ ಗ್ರಾಮವನ್ನ ಸುತ್ತುವರೆದು ವಾದ್ಯಗಳ ಮುಖಾಂತರ, ಡೊಳ್ಳಿನ ಮೇಳ ಹಾಗೂ ಇನ್ನಿತರ ವಾದ್ಯಗಳ ಮುಖಾಂತರ ಸಂಭ್ರಮದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಂಪು ಪಾನೀಯಗಳನ್ನು ಕುಂಭೋತ್ಸವಕ್ಕೆ ಅಲ್ಲಿನ ಭಕ್ತರು ಕುಂಭವನ್ನ ಹೊತ್ತು ತರುವ ಹಾಗೂ ಅದರ ಜೊತೆಗೆ ಬರುವಂತಹ ಭಕ್ತಾದಿಗಳಿಗೆ ತಂಪು ಪಾನೀಯಗಳನ್ನು ನೀಡಿ ತಣ್ಣಗೆ ತನುಗೊಳಿಸಿದ್ರು. ಎಲ್ಲ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದಂತಹ ಸೈನಿಕರು ಹಾಗೂ ಅವರ ಮನೆತನದವರು, ಈ ಒಂದು ಸೇವೆ ಸಲ್ಲಿಸಿರುವಂತಹ ಕುಟುಂಬದವರೆಲ್ಲರೂ ಕೂಡಿ ಕೆಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿಯವರು ಹಾಗೂ ಅವರ ಮನೆಯವರೆಲ್ಲರೂ ಸೇರಿಕೊಂಡು ಗ್ರಾಮದ ಎಲ್ಲ ಭಕ್ತರು ಒಂದುಗೂಡಿ ಜಾತಿ ಮತ ಧರ್ಮ ಭೇದ ಭಾವವೇ ಏನೂ ಇಲ್ಲದೆ ಎಲ್ಲರೂ ಒಂದಾಗಿ ಸೇರಿ ಹನುಮ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ರು. ನಮ್ಮ ರಾಷ್ಟ್ರಧ್ವನಿ ವರದಿಗಾರರ ಜೊತೆ ಮಾತನಾಡಿದಂತಹ ನಿವೃತ್ತ ಸೇನಾಧಿಕಾರಿ ಹಾಗೂ ರಂಗನಾಯಕ್ ನಾಯ್ಕರ್ ದುಂಡಪ್ಪಗೌಡ ಟೇಲರ್, ಸಮಸ್ತ ಸದ್ಗುರು ಅಪ್ಪಾಜಿ ಸದ್ಗುರು ಶ್ರದ್ಧಾನಂದಪ್ಪಾಜಿ ಅವರ ಎಲ್ಲ ಶಿಶುಮಕ್ಕಳೆಲ್ಲರೂ ಕೂಡಿ ಒಂದು ಪ್ರೀತಿ ಸಂತೋಷದಿಂದ ಈ 17ನೇ ವರ್ಷದ ಹನುಮ ಜಯಂತಿಯನ್ನ ಬಂದು ಸಡಗರ ಸಂಭ್ರಮದಿಂದ ಎಲ್ಲರೂ ಕೂಡಿ ಆಚರಿಸಿದ್ರು. ಬೆಳಗಾವಿ ಜಿಲ್ಲೆಯ ವರದಿಗಾರರು ಮಹದೇವ ಮಾಯಪ್ಪ ಮೊಬ್ಬನೂರ್, ಮುರುಗೋಡು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಎಲ್ಲ ಭಕ್ತರು ಯಾರ್ಯಾರು ₹1 ದೇಣಿಗೆಯನ್ನಾಗಿ ನೀಡಿ ನಮ್ಮ ಈ ಉತ್ಸವಕ್ಕೆ ಒಂದು ಹುಮ್ಮಸ್ಸನ್ನು ತಂದಿದ್ದಕ್ಕೆ ಎಲ್ಲ ದಾನಿಗಳಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಪ್ರತಿಯೊಬ್ಬರಲ್ಲಿ ಭಕ್ತಿ ಭಾವ ಇರ್ತೈತೆ, ಆದ್ರೆ ಎಲ್ಲರೂ ಕೂಡ ಕೂಡಿಸಿಕೊಂಡು ಈ ರೀತಿ ಸಂತೋಷ ಸಂಭ್ರಮದ ಆಚರಣೆ ಏನು ಇದ ವರ್ಷ ಮಾಡಿದ್ರು, ಇದನ್ನ ಹಿಂದಿನಿಂದ ಮಾಡ್ಕೊಂಡು ಬಂದಿದೆ ಸರ್. 17 ವರ್ಷದಿಂದ ಈ ಹನುಮಾನ್ ಜಯಂತಿನ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೀವಿ. ಪ್ರತಿ ವರ್ಷ 3 ಅನ್ನ ಪ್ರಸಾದವನ್ನು ಮಾತಿನ ಒಂದೇ ಊರಲ್ಲಿ ಉತ್ಸವವನ್ನು ಮಾಡ್ತೀವಿ. ಇದರಲ್ಲಿ ಎಲ್ಲ ಗ್ರಾಮದ ಸದ್ಭಕ್ತರು ಇದರಲ್ಲಿ ಭಾಗವಹಿಸಿ ಒಂದು ಈ ಹನುಮಾನ್ ಜಯಂತಿ ಉತ್ಸವವನ್ನು ಪ್ರತಿ ವರ್ಷ ಯಶಸ್ವಿಗೊಳಿಸ್ತಾರೆ. ಸರ್, ಈ ರೀತಿ ಎಲ್ಲ ನೀವೆಲ್ಲರನ್ನೂ ಕರ್ಕೊಂಡ ಈ ರೀತಿ ಒಂದು ಸಂತೋಷ ಸಂಭ್ರಮದಿಂದ ಏನು ಈ ಜಾತ್ರಾ ಒಂದು ಹನುಮ ಜಯಂತಿಯನ್ನು ಮಾಡ್ತಿರಲ್ಲ, ಇದಕ್ಕೆ ಯಾರಾದರೂ ಅಂದ್ರೆ ನೀವೇ ಎಲ್ಲರೂ ಸೇರ್ಕೊಂಡು ಅದಕ್ಕೆ ಪ್ರೇರಣೆ ಪಟ್ಟರು, ಇದಕ್ಕೆ ಯಾರೊಬ್ಬರು ಪ್ರೇರಣೆ ಆದರು? ಇಲ್ಲ, ಎಲ್ಲ ಹಿರಿಯರು ಇದರಲ್ಲಿ ಪ್ರೇರಣೆ ಆಗಿದ್ದಾರೆ. ಆಮೇಲೆ ನಾನು ಕೂಡ ಒಬ್ಬ ನಿವೃತ್ತ ಸೇನಾಧಿಕಾರಿ, ನಮ್ಮ ಆರ್ಮಿಯವರು ಕೂಡ ಇದರಲ್ಲಿ ಪಾಲ್ಗೊಂಡು, ಆಮೇಲೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಕೂಡ ಇದರಲ್ಲಿ ಭಾಗವಹಿಸಿ, ಸರ್ಕಾರಿ ಎಲ್ಲ ನೌಕರರು ಇದರಲ್ಲಿ ಭಾಗವಹಿಸಿ, ಊರಿನ ಎಲ್ಲ ಗುರು ಹಿರಿಯರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಇದನ್ನು ಹನುಮಾನ್ ಜಯಂತಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅಂದರೆ ಪ್ರತಿಯೊಬ್ಬರು ನಮ್ಮ ಹಲ್ಕಿ ಗ್ರಾಮದ ಪ್ರತಿಯೊಬ್ಬರ ಭಕ್ತಾದಿಗಳು ಮತ್ತು ಪ್ರತಿ ಮುಖಂಡರು ಮತ್ತು ಏನು ಒಂದು ಭಾರತೀಯ ಸೇನೆಯಲ್ಲಿ ಸೇವೆ ಮಾಡತಕ್ಕಂಥ ಎಲ್ಲ ಸೇನಾಧಿಪತಿಗಳು ಹಾಗೂ ಮತ್ತು ಕರ್ನಾಟಕ ಸರ್ಕಾರ ಸಂಚಾರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಎಲ್ಲ ಅಧಿಕಾರಿಗಳು ಸೇರಿ ಇದಕ್ಕೊಂದು ಪ್ರೇರೇಪಣೆ ನೀವೆಲ್ಲರೂ ಒಗ್ಗೂಡಿಕೊಂಡು ಇದನ್ನೊಂದು ಸಂತೋಷ ಸಂಭ್ರಮವನ್ನು ಎಲ್ಲ ಊರಿನ ಒಂದು ಭಕ್ತ ಬಳಗವನ್ನು ಕರ್ಕೊಂಡು
ನಿಮ್ಮ ಎಲ್ಲ ಬಂಧು ಬಾಂಧವರನ್ನು ಕರ್ಕೊಂಡು ಈ ನಿಮ್ಮ ಅಕ್ಕಪಕ್ಕದವರನ್ನು ಕರ್ಕೊಂಡು ಈ ಒಂದು ಸಂತೋಷ ಸಂಭ್ರಮದ ಹನುಮ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದೀರಿ. ಇದು ಎಷ್ಟನೇ ವರ್ಷದ ಕಾರ್ಯಕ್ರಮ ಸರ್ ಇದು? 17 ವರ್ಷದ್ದು. ಆಯ್ತು. ಮತ್ತೆ ಪ್ರತಿದಿನದ ಏನು ಅನ್ನದಾನದ ಕಾರ್ಯಕ್ರಮ ಐತಲ್ಲ, ದಿನ ಒಬ್ಬೊಬ್ರು ಮಾಡ್ತಾರೆ ಸರ್, ಮತ್ತೆ ಎಲ್ಲರೂ ಕೂಡಿಕೊಂಡು ದೈವದ ವತಿಯಿಂದನೇ ಮಾಡ್ತಾರೆ, ಇಲ್ಲಿ ಸಂಗ್ರಹ ಮಾಡಿ. ಹೆಚ್ಚಾನೆಚ್ಚು ಭಕ್ತರು ಒಬ್ಬೊಬ್ಬರು ಒಂದೊಂದು ದಿವಸದಲ್ಲಿ ಒಂದೊಂದು ಅನ್ನ ಪ್ರಸಾದವನ್ನು ಹೇಳ್ಕೊಡ್ತಾರೆ. ಇವತ್ತು ನಾವು ಅನ್ನ ಪ್ರಸಾದನ ಹೇಳ್ಕೊಟ್ಟು ಅಂತ ಹೇಳ್ತಾರೆ ಅವ್ರಿಗೆ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವರಲ್ಲಿ ಭಕ್ತಿ ಇದ್ದಷ್ಟು ಕೊಟ್ಟು ಅನ್ನ ಪ್ರಸಾದಕ್ಕೆ ಅವ್ರು ಸೇವೆ ಸಲ್ಲಿಸ್ತಾರೆ. ಆಗಲಿಲ್ಲ ಅಂದ್ರೂ ನಾವು ಒಂದು ಕಮಿಟಿಯವ್ರ ವತಿಯಿಂದ ಊರಿನ ದೈವದಿಂದ ಅನ್ನ ಪ್ರಸಾದವನ್ನು ಮಾಡ್ತೀವಿ. ಆ ರೀತಿ ವೈಯಕ್ತಿಕ ಒಂದು ದಾಸೋಹ ಅನ್ನ ದಾಸೋಹವನ್ನು ಸೇವೆ ಸಲ್ಲಿಸಿದವರು ಯಾರನ್ನ ಇರಬೇಕಲ್ಲ ಸರ್? ಅದಾರ ಈಗ ನಮ್ಮ ಈ ಊರಿನವರು ಆದರೂ ಬೇರೆ ಊರಿನವರು ಭಕ್ತರು ಒಬ್ಬ ಯಲ್ಲಪ್ಪ ಅಮ್ಮಣ್ಣವ್ರ ಅಂತ ನೇಸರಿ ಅವರು ಕೂಡ ಪ್ರತಿ ದಿವಸ ಅನ್ನ ಪ್ರಸಾದ ಹಿಡ್ಕೊಂಡಿದ್ರು. ಆಮೇಲೆ ಸಾಯಂಕಾಲ ಬಸನಾಯ್ಕ ನಾಯ್ಕರ್ ಅಂತ ಅವರು ಕೂಡ ಸಾಯಂಕಾಲದ ಅನ್ನ ಪ್ರಸಾದ ಹಿಡ್ಕೊಂಡು ಮರು ದಿವಸ ಮಾಲಾಧಾರಿಗಳು ನಮ್ಮ ಊರಿನ ಮಾಲಾಧಾರಿಗಳು ಇದ್ದಾರೆ. ಒಂದು 4 ಜನ ಇದ್ದಾರೆ. ಅವರು ಎಲ್ಲರೂ ಕೂಡಿ ಒಂದು ದಿವಸದ ಅನ್ನ ಪ್ರಸಾದನ ಅವರು ಹಿಡಿದ್ದಾರೆ. ಆಮೇಲೆ ಸಾಯಂಕಾಲ KSRTC ಸಿಬ್ಬಂದಿಯವರು ಅವರು ಕೂಡ ಒಂದು ದಿವಸದ ಅನ್ನ ಪ್ರಸಾದ ಹಿಡ್ಕೊಂಡಿದ್ದಾರೆ. ಇವತ್ತಿನ ದಿವಸ ನಮ್ಮ ಸೇನೆ ಎಲ್ಲ ಯೋಧರು ಇವತ್ತಿನ ಅನ್ನ ಪ್ರಸಾದವನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಕೊನೆಯ ದಿನ ಏನು ಭಾರತೀಯ ಒಂದು ತಾಯಿ ಸೇವೆಯನ್ನು ಮಾಡಿದಂಥ ಎಲ್ಲ ನಿವೃತ್ತ ಅಧಿಕಾರಿಗಳು ಮತ್ತು ಈಗ ಸದ್ಯ ಇರುವಂಥ ಅಧಿಕಾರಿಗಳೆಲ್ಲ ಕೂಡಿ ಇವತ್ತಿನ ಒಂದು ದಾಸೋಹ ಕಾರ್ಯಕ್ರಮವನ್ನು ಅವರೇ ಒಂದು ನಿಭಾಯಿಸಿಕೊಂಡಿದ್ದಾರೆ. ನಿಜವಾಗಲೂ ಸರ್, ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಇಷ್ಟು ಒಂದು ಭಕ್ತಿ ಒಂದು ಭಕ್ತಿ ಒಂದು ಪ್ರೀತಿ ಒಂದು ವಾತ್ಸಲ್ಯ ನಿಮ್ಮಲ್ಲಿರುವ ಈ ಒಂದು ತತ್ವ ವಿಚಾರಗಳು ಸದಾಕಾಲ ನಡೀಲಿ ಅಂತ ಬೇಕಾದ್ರೆ ನಾನು ಹನುಮನಲ್ಲಿ ಬೇಡಿಕೊಳ್ತಾ ನಾವು ರಾಷ್ಟ್ರಧ್ವನಿ ನ್ಯೂಸ್ ಚಾನೆಲ್ ಜಿಲ್ಲಾ ವರದಿಗಾರರು ಮಹಾದೇವ್ ಮಾಯಪ್ಪ ಬೊಬ್ಬನೂರು ಸಾಕಿನ ಮುರುಗೋಡು. ಥ್ಯಾಂಕ್ ಯು.